ಸೊ KCET ಮತ್ತೆ ನೀಟ್ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ಕೆಲವು ಹೊಸ ಅಪ್ಡೇಟ್ ನ ಬೆಳವಣಿಗೆಯಿಂದ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫೈನಲಿ ಇವಾಗ ನಮಗೆ KCET ಮತ್ತೆ ನೀಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ರಿವೈಸ್ ಶೆಡ್ಯೂಲ್ ನ ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಹಾಗೇನೆ ನೀಟ್ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಮತ್ತೆ ಸೀಟ್ ಮ್ಯಾಟ್ಸ್ ನ ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಎಲ್ಲ ಇನ್ಫಾರ್ಮೇಶನ್ ನಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತೆ ಹಾಗೇನೆ ತುಂಬಾ ಜನ ವಿದ್ಯಾರ್ಥಿಗಳು ಈ ಒಂದು ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಿ. ಸೊ ಹಾಗಾಗಿ ಇವಾಗ ನಾವು ಕ್ವಿಕ್ ಆಗಿ ನೋಡ್ಕೊಳ್ಳೋಣ ಏನೇನು ಹೊಸ ಅಪ್ಡೇಟ್ ಬಂದಿದೆ ಅಂತ. ಸೊ ಇಲ್ಲಿ ಫಸ್ಟ್ಗೆ ನೀಟ್ ವಿದ್ಯಾರ್ಥಿಗಳಿಗೆ ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿ ಅವರಿಗೆ ಎಲ್ಲಾ ಕೋರ್ಸ್ದು ಸೀಟ್ ಮ್ಯಾಟ್ಸ್ ನ ಬಿಟ್ಟಿರ್ತಾರೆ. ಮೆಡಿಕಲ್ ಮತ್ತೆ BDS ಎಲ್ಲ ಕೊಟ್ಟದ್ದು ಸೀಟ್ ಮ್ಯಾಟ್ಸ್ ನ ಬಿಟ್ಟಿರ್ತಾರೆ. ಮತ್ತೆ ಹಾಗೇನೆ ಅದರ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿರ್ತಾರೆ. ಸೊ ಇದೇ ಫೀಸ್ ಸ್ಟ್ರಕ್ಚರ್ ಫೈನಲ್ ಅಂತ ಅನ್ಕೋಬಹುದು. ಅದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಲಿಂಕ್ ನ ಬಿಟ್ಟಿರ್ತಾರೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಇವಾಗ ಎಲ್ಲ ವಿಧದ್ದು ಆಪ್ಷನ್ ಎಂಟ್ರಿನ ಮಾಡಬಹುದು. KCET ಮತ್ತೆ ನೀಟ್ ಎಲ್ಲ ವಿಧದ್ದು. ಸೊ ಇದೇ ಸೇಮ್ ಲಿಂಕ್ ಯೂಸ್ ಮಾಡ್ಕೊಂಡು ನಿಮ್ದು CET ಅಥವಾ ನೀಟ್ ವೆರಿಫಿಕೇಶನ್ ಮೇಲೆ ಏನೇನು ಡೀಟೇಲ್ ಇರುತ್ತೆ ಸೊ ಆ ಡೀಟೇಲ್ ನ ಎಂಟರ್ ಮಾಡಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಆನಂತರ ನೆಕ್ಸ್ಟ್ ಬರೋದು ಇಲ್ಲಿ ನಮಗೆ ರಿವೈಸ್ ಶೆಡ್ಯೂಲ್ ನ ಬಿಟ್ಟಿರ್ತಾರೆ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ, KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಆಮೇಲೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಂದ್ರೆ ಹಾಗೇನೆ KCET ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಸೊ KCET ವಿದ್ಯಾರ್ಥಿಗಳಿಗೆ ಇವಾಗ ಬೇರೇನೋ ಹೊಸ ಅಪ್ಡೇಟ್ ಬಿಟ್ಟಿಲ್ಲ, ಬಟ್ ಅವರಿಗೆ ಲಿಂಕ್ ನ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದಾರೆ. ಅದೇ ಏನೋ ಹಳೆ ಲಿಂಕ್ ನ ಬಿಟ್ಟಿರ್ತಲ್ಲ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ಕೆ, ಸೊ ಅದೇ ಸೇಮ್ ಲಿಂಕ್ ನ ಇಲ್ಲಿ ನಮಗೆ ಮೇಲ್ಗಡೆ ಹಾಕಿದ್ದಾರೆ. ಸೊ ಇದೇ ಲಿಂಕ್ ಯೂಸ್ ಮಾಡ್ಕೊಂಡು ಇವಾಗ KCET ಸೆಕೆಂಡ್ ಮಾಕ್ ಅಲೈನ್ಮೆಂಟ್ ಗೋಸ್ಕರ ಅಥವಾ ಫಸ್ಟ್ ರೌಂಡ್ ಗೋಸ್ಕರ ಆಪ್ಷನ್ ಎಂಟ್ರಿನ ಮಾಡಬಹುದು. ಸೊ ಈ ಒಂದು ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಫಸ್ಟ್ ಯಾವ ತರ ನೀವು ಆಪ್ಷನ್ ಎಂಟ್ರಿನ ಮಾಡಿರ್ತೀರಿ ಸೊ ಅದೇ ಪ್ರಕಾರ ಆಪ್ಷನ್ ಎಂಟ್ರಿನ ಮಾಡಬಹುದು. ಸೊ ಇವಾಗ ನಾವು ಶೆಡ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿ ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಈ ಒಂದು ಡೇಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ಪ್ರಿವಿಯಸ್ ಅಲ್ಲಿ. ಸೊ ಯಾರು ಆ ಒಂದು ವಿಡಿಯೋನ ನೋಡ್ಕೊಂಡಿರಿ ಅವರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡೋದಾದ್ರೆ ಫಸ್ಟಿಗೆ KCET ಮತ್ತೆ ನೀಟ್ ವಿದ್ಯಾರ್ಥಿಗಳು ಅಂದ್ರೆ ಇಂಜಿನಿಯರಿಂಗ್, ಫಾರ್ಮಸಿಸ್ಟ್ ಕೋರ್ಸಸ್, ಫಾರ್ಮಸಿ, ನರ್ಸಿಂಗ್ ಮತ್ತೆ ಮೆಡಿಕಲ್, ಡೆಂಟಲ್ ಈ ಎಲ್ಲ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿನ ಮಾಡಬಹುದು. ಸೊ ಇವಾಗ ನಮಗೆ ಸೆಕೆಂಡ್ ಮಾಕ್ ಅಲೈನ್ಮೆಂಟ್ ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡಕ್ಕೆ 20ನೇ ತಾರೀಕಿಂದ 22ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿರ್ತಾರೆ, ಬೆಳಗ್ಗೆ 10 ಗಂಟೆವರೆಗೆ. ಅನಂತರ ನಮಗೆ ಸೆಕೆಂಡ್ ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ಪಬ್ಲಿಷ್ ಆಗೋದು 25ನೇ ತಾರೀಕಿಗೆ ರಾತ್ರಿ 8 ಗಂಟೆ ನಂತರ ಪಬ್ಲಿಷ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ರಾತ್ರಿ 8 ಗಂಟೆ ನಂತರ ಅಂತ ಹೇಳಿದ್ರೆ ಯಾವಾಗಂತ ಯಾರಿಗೂ ಗೊತ್ತಿಲ್ಲ. ಬಟ್ ಏನು ಪರವಾಗಿಲ್ಲ, ಇವಾಗ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ನ ಪಬ್ಲಿಷ್ ಮಾಡ್ತಾರೆ. ಅದಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಪ್ಷನ್ ನ ಮಾಡಿಫೈ ಮಾಡ್ಕೊಳ್ಳಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೆ. ಸೊ ಇದನ್ನ ನಮಗೆ 25ರಿಂದ 27ನೇ ತಾರೀಕಿನವರೆಗೆ ಅವಕಾಶ ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಇಲ್ಲಿವರೆಗೆ ನೀವು ಆಪ್ಷನ್ ನ ಏನಾದ್ರು ಮಾಡ್ಕೋಬಹುದು. ಅಂದ್ರೆ ಕೆಲವು ಆಪ್ಷನ್ ಆಡ್ ಕೂಡ ಮಾಡಬಹುದು, ರಿಮೂವ್ ಕೂಡ ಮಾಡಬಹುದು, ಮತ್ತೆ ಕೆಲವು ಆಪ್ಷನ್ ನ ರೀ ಆರ್ಡರ್ ಕೂಡ ಮಾಡಬಹುದು. ಸೊ ಎಲ್ಲ ಕೆಲಸ ಮಾಡ್ಕೊಳ್ಳಕ್ಕೆ ನಿಮಗೆ ಇಲ್ಲಿವರೆಗೆ ಅವಕಾಶ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬರೋದು ನಮಗೆ ಫಸ್ಟ್ ರಿಯಲ್ ಕೌನ್ಸಿಲಿಂಗ್ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಸೊ ಇದನ್ನ ಸೆಪ್ಟೆಂಬರ್ 1ನೇ ತಾರೀಕಿಗೆ ಸಂಜೆ 6 ಗಂಟೆ ನಂತರ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಇವಾಗ ಬಂದಿರುವ ಶೆಡ್ಯೂಲ್ ಆಗಿರುತ್ತೆ. ಸೊ ಮೇ ಬಿ ಕೆಲವೊಂದು ಡೇಟ್ ಇದರಲ್ಲಿ ಚೇಂಜ್ ಆದ್ರೂ ಕೂಡ ಆಗಬಹುದು. ಸೊ ಯಾಕಂತ ಹೇಳಿದ್ರೆ ನಾನು ಪ್ರಿವಿಯಸ್ ಕೌನ್ಸಿಲಿಂಗ್ ಪ್ರೊಸೆಸ್ ನ ನೋಡ್ಕೊಂಡು ಅದರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಕೆಲವು ಡೇಟ್ ಚೇಂಜ್ ಆಗೋದು ಚಾನ್ಸಸ್ ಇರುತ್ತೆ. ಬಟ್ ಆದ್ರೂ ಕೂಡ ನಮಗೆ ಈ ಒಂದು ಡೇಟ್ ಹಿಂದೆ ಮುಂದೆ ಈ ಎಲ್ಲ ಕೆಲಸ ಮುಗಿಯುತ್ತೆ. ಸೊ ಇವಾಗ ನಾವು ಏನು ಜಾಸ್ತಿ ಟೆನ್ಷನ್ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಸೊ ಇವಾಗ ನಮಗೆ ಫೈನಲಿ ಒಂದು ರಿವೈಸ್ ಶೆಡ್ಯೂಲ್ ನ ಬಿಟ್ಟಿರ್ತಾರೆ. ಸೊ ಈಗ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಯಾವ ಕೆಲಸ ಯಾವಾಗ ಇರುತ್ತೆ ಹಂಗಂತ. ಸೊ ಹಾಗೇನೆ ಇವಾಗ ಎಲ್ಲ ವಿಧರು ಈ ಒಂದು ಕೆಲಸನ ಕೊಟ್ಟರ ಟೈಮಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಈ ಒಂದು ಕೆಲಸನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಮೇಲೆ ತೊಂದರೆ ಆಗಬಹುದು. ಸೊ ಇದುವರೆಗೆ ಕೆ ವೆಬ್ಸೈಟ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಸೊ ಆ ಎಲ್ಲ ಇನ್ಫಾರ್ಮೇಶನ್ ನೀವು ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ, ನಿಮ್ ಬೇರೆ ಫ್ರೆಂಡ್ಗೂ ಯೂಸ್ಫುಲ್ ಆಗಬಹುದು. ಹಾಗಾಗಿ ಎಲ್ಲ ಗ್ರೂಪ್ ಅಲ್ಲಿ ಈ ವಿಡಿಯೋ ಶೇರ್ ಮಾಡಿ ಟ್ರೈ ಮಾಡಿ. ಮತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋ ಲೈಕ್ ಮಾಡಿ. ಮತ್ತೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.